ಧಾರವಾಡದಲ್ಲಿ ಕಾಂಗ್ರೆಸ್ ಮುಖಂಡನ ಮರ್ಡರ್. ಮನೆಗೆ ನುಗ್ಗಿ ಹೊಟ್ಟೆಗೆ ಚಾಕು ಇರಿದು ಬರ್ಬರ ಹತ್ಯೆ. ನಿಜಕ್ಕೂ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಎಂತವರ ಎದೆ ಕೂಡ ನಡುಗಿಸ್ಬಿಡುತ್ತೆ ಕಣ್ರಿ. ಮನೆಯ ಹಾಲ್ನಲ್ಲಿ ರಕ್ತ ಸಿಕ್ತವಾಗಿ ಕೊಲೆಯಾಗಿ ಬಿದ್ದಿರುವ ವ್ಯಕ್ತಿ. ಬೈ ಈ ರೀತಿ ಘಟನೆ ನಡೆದಿರುವುದು ಧಾರವಾಡದ ಹಾಶ್ಮಿ ನಗರದಲ್ಲಿ ಕಣ್ರಿ. ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಶವ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಫೈರೋಜ್ ಪಠಾಣ್ದು. ಮನೆಯಲ್ಲಿ ಕಣ್ಣೀರ್ ಹಾಕಿ ಗೋಳಾಡ್ತಿರುವ ತಾಯಿ ಮತ್ತು ಸಹೋದರಿಯೇ. ಪಾಪ ಯಾರಿಗೇನ್ ಮಾಡಿದ್ನೋ ಗೊತ್ತಿಲ್ಲ, ಮನೆಗೆ ನುಗ್ಗಿ ದುಷ್ಕರ್ಮಿಗಳು ಬರ್ಬರ ಕೊಲೆ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇದೇ 24ಕ್ಕೆ ಫಿಕ್ಸ್ ಆಗಿತ್ತು ನೂರಿನ್ ಜೊತೆ ವಿವಾಹ. ಮದುವೆ ಬಗ್ಗೆ ಕನಸು ಕಂಡಿದ್ದ ಎಕ್ಸ್ ಆರ್ಮಿ ಯುವಕ ಹೀಗೆ ಕೊಲೆಯಾಗಿ ಹೋದೋನು ಫೈರೋಜ್ ಪಠಾಣ್ ಕಣ್ರಿ. ಇಂಡಿಯನ್ ಏರ್ಫೋರ್ಸ್ ನಲ್ಲಿ ಸೈನಿಕ ಕೆಲಸ ಮಾಡಿ ಬಂದಿದ್ದ. ಹಾಗೆ ರಾಜಕೀಯದಲ್ಲಿ ಯೂತ್ ಕಾಂಗ್ರೆಸ್ ನ ಪ್ರಧಾನ ಕಾರ್ಯದರ್ಶಿಯಾಗಿ ತೊಡಗಿಸಿಕೊಂಡಿದ್ದ. ಆದ್ರೆ ಮನೆಯಲ್ಲಿ ಇದೇ ಏಪ್ರಿಲ್ 24ಕ್ಕೆ ನೂರಿನ್ ಎಂಬ ಯುವತಿ ಜೊತೆ ವಿವಾಹ ಫಿಕ್ಸ್ ಆಗಿತ್ತು. ವಿವಾಹದ ಆಮಂತ್ರಣ ಕಾರ್ಡ್ ಅನ್ನ ಎಲ್ಲೆಡೆ ಕೂಡ ಹಂಚಿದ್ರು. ಮಾಲಾಪುರ್ ಮಸ್ಜಿದ್ ನಲ್ಲಿ ಈತನ ವಿವಾಹ ನಡೆಯಬೇಕಾಗಿತ್ತು. ವಿವಾಹಕ್ಕೆ ಕೇವಲ 13 ದಿನ ಇರುವಾಗಲೇ ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಅಟ್ಯಾಕ್ ಮಾಡಿದ್ದಾರೆ ನೋಡಿ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಯ್ತು ಸಾವಿಗೂ ಮುನ್ನ ದೃಶ್ಯ. 4 ದುಷ್ಕರ್ಮಿಗಳು ಮನೆಗೆ ನುಗ್ಗಿ ಅಟ್ಯಾಕ್. ಮನೆ ಮುಂದಿನ ಸಿಸಿ ಕ್ಯಾಮೆರಾದಲ್ಲಿ ಈ ಕೊಲೆ ಹೇಗಾಯ್ತು ಅನ್ನೋದು ಸ್ಪಷ್ಟವಾಗಿ ಕಂಡುಬಂದಿದೆ. ಈ ದೃಶ್ಯಗಳನ್ನ ಸರಿಯಾಗಿ ನೋಡ್ಬಿಡಿ. ಅದು ಏಪ್ರಿಲ್ 10 ಸಂಜೆ 6:30 ಸಮಯ ಕಣ್ರಿ. ಫೈರೋಜ್ ಮನೆಯ ಮುಂದಿನ ತೂಗು ಉಯ್ಯಾಲೆಯಲ್ಲಿ ಕುಳಿತುಕೊಂಡಿದ್ದ. ಅದ್ಯಾಕೋ ಏನೋ ಮನೆಯೊಳಗೆ ಎದ್ದು ಹೋಗ್ಬಿಟ್ಟಿದ್ದ. ಇದಾಗಿ ಕೆಲವೇ ನಿಮಿಷಕ್ಕೆ ಚೆಕ್ ಶರ್ಟ್ ಧರಿಸಿರುವ ವ್ಯಕ್ತಿ ಮನೆಯ ಮುಂದಿನಿಂದ ನಡೆದುಕೊಂಡು ಬರ್ತಾನೆ. ನೇರವಾಗಿ ಬಂದವನೇ ಗೇಟ್ ತೆಗೆದು ಒಳಗೆ ನುಗ್ತಾನೆ. ಆಗ ಮನೆಯಲ್ಲಿದ್ದ ಫೈರೋಜ್ ಆರೋಪಿಯೊಂದಿಗೆ ಗೇಟ್ ತನಕ ಬಿಡಲು ಬಂದಿದ್ದ ಕಣ್ರಿ. ಅಷ್ಟರಲ್ಲೇ ಇನ್ನಿಬ್ಬರು ಯುವಕರು ಅವನ ಮನೆ ಗೇಟ್ ಬಳಿ ಬಂದು ಅದೇನೋ ಮಾತಾಡ್ತಾರೆ. ಇನ್ನೇನೋ ಮೊದಲ ಹೋಗಿದ್ದ ವ್ಯಕ್ತಿ ಅಲ್ಲಿಂದ ಹೊರಡಬೇಕು, ಅಷ್ಟರಲ್ಲೇ ತನ್ನ ಬಳಿ ಇದ್ದ ಚಾಕು ತೆಗೆದು ಫೈರೋಜ್ ಹೊಟ್ಟೆಗೆ ಹಾಕ್ಬಿಡ್ತಾನೆ. ಆಗ ಫೈರೋಜ್ ಅಲ್ಲಿಂದ ತಪ್ಪಿಸ್ಕೊಂಡು ಮನೆಯೊಳಗೆ ಓಡಲು ಹೋಗ್ತಾನೆ. ಆದ್ರೆ ಬಿಟ್ಟು ಬಿಡದ ಪಾಪಿಗಳು ಇನ್ನೊಬ್ಬನನ್ನ ಕರೆಸಿ ಆತನ ಮನೆಯೊಳಗೆ ನುಗ್ಗಿ ಚಾಕು ಇರಿದು ಕೊಂದ್ಬಿಡ್ತಾರ ನೋಡಿ. ಆತ ಎಷ್ಟೇ ಬೇಡ ಬೇಡ ಅಂತ ತಪ್ಪಿಸ್ಕೊಂಡ್ರು, ಇನ್ನೇನು ಮದುಮಗ ಆಗೋನು ಅಂತಾನು ಗೊತ್ತಿದ್ರು ಗೇಟ್ ಹಾರಿ ಬಂದಿದ್ರು ಪಾಪಿಗಳು. ಎಲ್ರೂ ಸೇರಿ ಆತನ ಕೈ ಹಿಡಿದು ಇನ್ನೊಬ್ಬ ಚಾಕು ಇರಿದ್ ಬಿಟ್ಟಿದ್ದ. ಬರ್ಬರವಾಗಿ ಹತ್ಯೆ ಮಾಡಿ ಮನೆಯಿಂದ ಕಾಲ್ಕೆತ್ತಿ ಬಿಟ್ಟಿದ್ರು ಕಣ್ರಿ.
ಕೊಲೆ ನಡೆಯಬೇಕಾದ್ರೆ ಸ್ಥಳದಲ್ಲೇ ಇದ್ದ ಜನ ಏನು ನಡೆಯುತ್ತಿದೆ ಅಂತ ಗೊತ್ತಾಗದೆ ಜನರು ಗಾಬರಿಯೇ. ಸಂಜೆ ಸಮಯದಲ್ಲಿ ಫಿರೋಜ್ ಕೂಗಾಟ ಕೇಳಿದ ಜನ ತಕ್ಷಣಕ್ಕೆ ಓಡ್ ಬಂದಿದ್ರು. ಅದರಲ್ಲೂ ಎಲ್ಲಕ್ಕಿಂತ ಮೊದಲು ಬುರ್ಕಾ ಧರಿಸಿದ ಮಹಿಳೆ ಮನೆ ಮುಂದೆ ಬಂದು ನೋಡ್ತಾ ಇದ್ಲು. ಹಾಗೆ ಏರಿಯಾದ ಹುಡುಗ, ಪಕ್ಕದ ಮನೆಯವರು ಎಲ್ರು ನಿಂತ್ಕೊಂಡು ನೋಡ್ತಾ ಇದ್ರು ವಿನ ಉಳಿಸೋಕೆ ಪ್ರಯತ್ನ ಯಾರೂ ಮಾಡ್ಲೇ ಇಲ್ಲ. ಯಾಕಂದ್ರೆ ತಕ್ಷಣಕ್ಕೆ ಏನ್ ನಡೆಯುತ್ತಿದೆ ಅನ್ನೋದು ಜನರಿಗೆ ಗೊತ್ತಾಗ್ಲಿಲ್ಲ ಕಣ್ರಿ. ಜಸ್ಟ್ ಹುಡುಗರು ಗಲಾಟೆ ಮಾಡ್ಕೊಳ್ತಿರ್ಬೇಕು ಅಂತ ಅಂದ್ಕೊಂಡಿದ್ರಂತೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ವ್ಯವಸ್ಥಿತ ಪ್ರೀ ಪ್ಲಾನ್ ಮರ್ಡರ್ ಆಗಿತ್ತು ನೋಡಿ. ಮನೆಯಲ್ಲಿ ಯಾರು ಇಲ್ಲದಿರೋದನ್ನ ನೋಡಿಯೇ ಮನೆಯೊಳಗೆ ನುಗ್ಗಿದ್ರು ಈ ಪಾಪಿಗಳು. ಹಾಗೆ ವ್ಯವಸ್ಥಿತವಾಗಿ ಜನರ ಮುಂದೆ ಕೊಲೆ ಮಾಡಿ 4 ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ರು. ಜನರು ಮನೆಯೊಳಗೆ ಹೋಗಿ ನೋಡೋದ್ರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಅದಾಗಲೇ ಮದುಮಗ ಆಗುವಂತ ಯುವಕ ಬರ್ಬರವಾಗಿ ಕೊಲೆಯಾಗಿ ಕಣ್ಮುಚ್ಚಿಬಿಟ್ಟಿದ್ದ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಕೊಲೆಗಾರರು ಸಿಸಿ ಕ್ಯಾಮೆರಾದಲ್ಲಿ ಕಂಡು ಬಂದಿದ್ದರಿಂದ ಕೊಲೆ ರಹಸ್ಯ ಭೇದಿಸೋದು ಕಷ್ಟವೇನೂ ಅಲ್ಲ. ಆದ್ರೆ ಯಾವ ಕಾರಣಕ್ಕೆ ಕೊಲೆ ಆಯ್ತು, ಇದು ರಾಜಕೀಯ ದ್ವೇಷನ ಅಥವಾ ಇನ್ನೇನಾದ್ರೂ ಕಾರಣ ಇದೆನಾ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಬೇಕಾಗಿದೆ. ಬಿಗ್ ಟಿವಿ ಕರ್ನಾಟಕ, ಧಾರವಾಡ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.